ನಿಮಗೂ ಲ್ಯಾಂಗ್ವೇಜಲ್ಲಿ ಔಟ್ ಆಫ್ ಸ್ಕೋರ್ ಮಾಡಬೇಕು ಅಂತ ಗೋಲ್ ಇದ್ದರೆ ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಅಟ್ ದಿ ರೈಟ್ ಪ್ಲೇಸ್. ಯು ಫೌಂಡ್ ದಿ ರೈಟ್ ವಿಡಿಯೋ. ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡೋದು ತುಂಬಾ ಈಸಿ. ಆದರೆ ನೀವು ನಾನು ಹೇಳೋದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕಷ್ಟೇ. ನೀವು ಯಾಕೆ ನನ್ನ ಫಾಲೋ ಮಾಡಬೇಕು ಅಂತ ನಿಮಗೇನಾದ್ರು ಕ್ವಶನ್ ಬಂದರೆ, ನಾನು 2025 ಬೋರ್ಡ್ ಎಕ್ಸಾಮ್ಸಲ್ಲಿ ಕನ್ನಡಲ್ಲಿ 80ಗೆ ಐ ಸ್ಕೋರ್ಡ್ 79, ಅಂದರೆ 100ಗೆ 99. ಸೊ ನೀವು ನನ್ನ ನಂಬೋದು. ಸೊ ಇಫ್ ಯು ಆರ್ ರೆಡಿ, ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಮೈ ಗೋಲ್ ಅಥವಾ ಮೈ ಟಾರ್ಗೆಟ್ ಇಸ್ 100 on 100 ಅಂತ ಕಮೆಂಟ್ ಮಾಡಿ. ಆ್ಯಂಡ್ ರಿಸಲ್ಟ್ ಬಂದಮೇಲೆ ಆ ಕಮೆಂಟ್ಗೆ ಬಂದು ರಿಪ್ಲೈ ಮಾಡೋದನ್ನ ಮರಿಬೇಡಿ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ವಿಡಿಯೋನ ಕೊನೆ ತನಕ ನೋಡಿ, ಲಾಸ್ಟ್ ತನಕ ನೋಡಿ, ಬಿಕಾಸ್ ಎಂಡಲ್ಲಿ ಟಾಪರ್ಸ್ ಪೇಪರ್ನ ತೋರಿಸ್ತೀನಿ. ಅದರಿಂದ ನಿಮ್ಗೊಂದು ಕ್ಲಿಯರ್ ಬ್ಲೂ ಪ್ರಿಂಟ್ ಸಿಗುತ್ತೆ, ನೀವು ಹೇಗೆ ಆನ್ಸರ್ನ ಪ್ರೆಸೆಂಟ್ ಮಾಡಬೇಕು ಅಂತ. ಸೊ ಡು ನಾಟ್ ಸ್ಕಿಪ್ ದಿ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ತುಂಬ ಲಾಭ ಇದೆ. ನೀವೇನಾದರೂ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಗುಡ್ ಹ್ಯಾಂಡ್ ರೈಟಿಂಗ್ ತುಂಬಾ ಮುಖ್ಯ ಅಂತ ಅಂದ್ಕೊಂಡಿದ್ರೆ ಆ ಮಿಸ್ಕನ್ಸೆಪ್ಷನ್ನ ಇಲ್ಲಿಗೆ ಬಿಟ್ಬಿಡಿ. ಬಿಕಾಸ್ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಗುಡ್ ಹ್ಯಾಂಡ್ ರೈಟಿಂಗ್ ಅಲ್ಲ, ಕ್ಲೀನ್ ಆ್ಯಂಡ್ ನೀಟ್ ಪ್ರೆಸೆಂಟೇಷನ್ ವಿತ್ ರೈಟ್ ಕಂಟೆಂಟ್ ಮುಖ್ಯ. ಪೇಪರ್ನ ನೀಟಾಗಿ ಪ್ರೆಸೆಂಟ್ ಮಾಡೋದಕ್ಕೆ 3 ಇಂಪಾರ್ಟೆಂಟ್ ಥಿಂಗ್ಸ್ನ ತಲೆಯಲ್ಲಿ ಇಟ್ಕೋಬೇಕು. ಫಸ್ಟ್ ಒನ್, ಡು ನಾಟ್ ಓವರ್ ರೈಟ್. ಸೆಕೆಂಡ್ ಒನ್, ಇಂಪ್ರೆಸ್ ದಿ ವ್ಯಾಲ್ಯೂಟರ್. ಥರ್ಡ್ ಒನ್, ಹೈಲೈಟಿಂಗ್ ದಿ ಕೀವರ್ಡ್ಸ್. ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಡು ನಾಟ್ ಓವರ್ ರೈಟ್. ಬರೀಬೇಕಾದ್ರೆ ಮಿಸ್ಟೇಕ್ಸ್ ಆಗೋದು ತುಂಬ ಸಹಜ, ಎಸ್ಪೆಷಲಿ ಇನ್ ಕನ್ನಡ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗೋದಂತೂ ತುಂಬಾ ಕಾಮನ್. ಬಟ್ ದಿ ಸ್ಮಾರ್ಟ್ ಮೂವ್ ಇಸ್ ನಾಟ್ ಲೆಟಿಂಗ್ ದಿ ಇವ್ಯಾಲ್ಯೂಯೇಟರ್ ನೋ ದ್ಯಾಟ್ ಯು ಹ್ಯಾವ್ ಕಮಿಟೆಡ್ ದಿ ಮಿಸ್ಟೇಕ್. ಅದಕ್ಕೆ ನೀವೇನು ಮಾಡಬೇಕು, ಅವ್ರಿಗೆ ಗೊತ್ತಾಗಬಾರ್ದು ಅಂದರೆ ನೀವು ಮಿಸ್ಟೇಕ್ ಆಗಿದೆ ಅಂತ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಪೆನ್ ತೊಗೊಂಡು ಒಂದು 4-5 ಲೈನ್ ಎಳೆದ್ರೆ ಇವ್ಯಾಲ್ಯೂಯೇಟರ್ಗೆ ಹೈಲೈಟಾಗಿ ಕಾಣಿಸುತ್ತೆ. ನೀವೇ ತೋರಿಸ್ತಾ ಇದ್ದೀರಾ ಹೈಲೈಟ್ ಮಾಡಿ, ನಂದು ಇದು ಇಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ ಅಂತ. ಅವಾಗ ಏನಾಗುತ್ತೆ, ಇವ್ಯಾಲ್ಯೂಯೇಟರ್ ಏನು ಮಾಡ್ತಾರೆ, ಇಲ್ಲಿ ಸ್ಟೂಡೆಂಟ್ಗೆ ಕನ್ಫ್ಯೂಷನ್ಸ್ ಇದೆ ಅಂತ ಅಂದ್ಬಿಟ್ಟು ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರೆ. ನೀವು ಕರೆಕ್ಟಾಗಿ ಬರೆದಿದ್ರು ಕೂಡ ಮುಂದೆ ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ಸ್ಟೆಡ್ ನೀವು ಇವ್ಯಾಲ್ಯೂಯೇಟರ್ಗೆ ಗೊತ್ತಾಗಬಾರ್ದಲ್ವ ನೀವು ಮಿಸ್ಟೇಕ್ ಮಾಡಿದ್ದೀರಾ ಅಂತ. ಅದಕ್ಕೆ ಪೆನ್ ಬದಲು ಪೆನ್ಸಿಲಲ್ಲಿ ಒಂದೇ ಒಂದು ಲೈನಲ್ಲಿ ಸ್ಕ್ರ್ಯಾಚ್ ಮಾಡಿ, ಅಂದರೆ ಕಾಣಿಸ್ಬಾರ್ದು ಅದು. ಆ ಲೈನ್ ತುಂಬ ಲೈಟಾಗಿರಬೇಕು. ಒಂದು 3-4 ಲೈನ್ ಹಾಕೋದಲ್ಲ ಪೆನ್ಸಿಲಲ್ಲಿ ಕೂಡ. ಪೆನ್ಸಿಲಲ್ಲಿ ಹಾಕಿದ್ರೆ ಒಂದೇ ಒಂದು ಲೈನ್ ಹಾಕಬೇಕು, ಆ ಲೈನ್ ಕೂಡ ಕಾಣಿಸ್ಬಾರ್ದು, ಆ ಥರ ಇರಬೇಕು. ಇಲ್ವಾ, ಬೆಸ್ಟ್ ಥಿಂಗ್ ಏನಪ್ಪ ಅಂದರೆ ಏನು ಸ್ಕ್ರ್ಯಾಚೇ ಮಾಡಬೇಡಿ. ಇವಾಗ ಒಂದು ವರ್ಡ್ ಆಗಿದೆ ಬರ್ದಿದ್ದೀರಾ, ಅದು ಮಿಸ್ಟೇಕ್ ಆಗಿದೆ ಅಂದ್ಕೊಳ್ಳಿ, ಅದನ್ನು ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ನಾಟ್ ಅ ಪ್ರಾಬ್ಲಮ್. ಅವ್ರು ಬಂದುಬಿಟ್ಟು ಇಲ್ಲಿ ತಪ್ಪಾಗಿದೆ, ಇಲ್ಲಿ ತಪ್ಪಾಗಿಲ್ಲ, ಅಷ್ಟೊಂದು ಎಫರ್ಟ್ಸ್ ಎಲ್ಲ ಇವ್ಯಾಲ್ಯೂಯೇಟರ್ ನಿಜವಾಗ್ಲೂ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಮಾಡಲೇಬೇಕು ಅಂತ ನಿಮ್ಮ ಮನಸ್ಸಿಗೆ ಅನ್ಸೋ ಸ್ಕ್ರ್ಯಾಚ್ನ ಪೆನ್ಸಿಲಲ್ಲಿ ಒಂದೇ ಒಂದು ಲೈನು ಕಣ್ಣಿಗೆ ಕಾಣಿಸ್ಬಾರ್ದು, ಆ ಥರ ಲೈನ್ ಹಾಕಿ. ಇಲ್ಲ ಸ್ಕ್ರ್ಯಾಚೇ ಮಾಡಬೇಡಿ, ಹಾಗೆ ಬಿಟ್ಬಿಟ್ಟು ಕಂಟಿನ್ಯೂ ಮಾಡ್ಕೊಡಿ. ಸೊ ದಟ್ ನಿಮ್ಮ ಪೇಪರಲ್ಲಿ ತುಂಬ ಕ್ಲೀನಾಗಿ ಕಾಣುತ್ತೆ. ನೋಡಿದ ತಕ್ಷಣ ಅನಿಸುತ್ತೆ ಎಲ್ಲೂ ಏನೂ ಮಿಸ್ಟೇಕ್ ಇಲ್ಲ ಅಂತ. ಅದಕ್ಕೆ ಡು ನಾಟ್ ಓವರ್ ರೈಟ್. ಇದನ್ನು ತುಂಬ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡಬೇಡಿ. ಯಾಕಂದರೆ ಹ್ಯಾಬಿಟ್ ಇರುತ್ತೆ, ಮಿಸ್ಟೇಕ್ ಆಗುತ್ತೆ ಅಂತ ಪಟ್ ಅಂತ ಸ್ಕ್ರ್ಯಾಚ್ ಮಾಡಿಬಿಡ್ತೀರಾ. ಅದು ಕಂಟ್ರೋಲ್ ಇರಬೇಕು. ಅದಕ್ಕೆ ಮನೇಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ, ನೀವು ಪೆನ್ ತೊಗೊಂಡು ಒಂದು ಲೈನ್ ಕೂಡ ಸ್ಕ್ರ್ಯಾಚ್ ಹಾಕಬಾರ್ದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ನೀವು ತಲೆಯಲ್ಲಿ ಇಟ್ಕೋಬೇಕು. ದಿ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇಂಪ್ರೆಸ್ ದಿ ಇವ್ಯಾಲ್ಯೂಯೇಟರ್. ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್. ಹಾಗೆ ಪೇಪರ್ ನೋಡಿದ ತಕ್ಷಣ ಇವ್ಯಾಲ್ಯೂಯೇಟರ್ಗೆ ಏನು ಇಂಪ್ರೆಷನ್ ಬರುತ್ತೋ ಅದೇ ಇಂಪ್ರೆಷನ್ ಥ್ರೂ ಔಟ್ ದಿ ಪೇಪರ್ ಕ್ಯಾರಿ ಔಟ್ ಆಗುತ್ತೆ. ಅದಕ್ಕೆ ನಿಮ್ಮ ಪೇಪರ್ ಫಸ್ಟ್ ಪೇಜಲ್ಲಿ ಏನಿರುತ್ತೆ, MCQs ಇರುತ್ತೆ. MCQಸಲ್ಲಿ ನೀವು ಇವ್ಯಾಲ್ಯೂಯೇಟರ್ನ ಫುಲ್ ಇಂಪ್ರೆಸ್ ಮಾಡಿಬಿಡ್ಬೇಕು. ಹೇಗೆ ಮಾಡೋದು, ನೀಟಾಗಿ ಬರೀರಿ. ಭಾಗ ಎ ಅಥವಾ ಪಾರ್ಟ್ ಎ ಏನೇನಿರುತ್ತೆ ಕ್ವಶನ್ ಪೇಪರಲ್ಲಿ ಅದನ್ನು ಬರೀರಿ. ಫಸ್ಟ್ ಕ್ವಶ್ಚನ್, ಈ ಕಡೆ ಕಾಲಮ್ ಸೈಡಲ್ಲಿ ಫಸ್ಟ್ ಕ್ವಶ್ಚನ್, ಆಮೇಲೆ ಯಾವ ಆಪ್ಷನ್ ಇರುತ್ತೆ ಆ ಆಪ್ಷನ್ ಫುಲ್ ಬರಿಬೇಕು. ಇವಾಗ ಏನಾದರೂ ರಾಮ ಅಂತ ಇದ್ದರೆ ರಾಮ ಅಂತ ಬರಿತೀರಲ್ವಾ, ಅದ್ರ ಪಕ್ಕದಲ್ಲಿ ಅದು ಆ ಆಪ್ಷನ ಅದು ಕೂಡ ಬರೆದ್ಬಿಟ್ಟು ಅದು ಪೂರ್ತಿಯಾಗಿ ಬರಿಬೇಕು. ನಾನು ಟಾಪರ್ ಪೇಪರ್ ತೋರಿಸ್ತೀನಿ, ಅದ್ರಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಲೈನ್ ಬಿಟ್ ಬರೀರಿ, ಕನ್ಫ್ಯೂಸ್ ಮಾಡಬೇಡಿ. ಪೇಜಸ್ ತುಂಬ ಇರುತ್ತೆ, ಸೊ ಲೈನ್ ಬಿಟ್ ಬರೀರಿ, ನೀಟಾಗಿ ಕಾಣಿಸುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಗೆ ಏನಾದ್ರು MCQ ಅಲ್ಲಿ ಕನ್ಫ್ಯೂಷನ್ ಇದ್ದರೆ ವೆಯ್ಟ್ ಮಾಡಿ, ಬರೆಯೋಕ್ಕೆ ಹೋಗ್ಬೇಡಿ. ಕೊನೆ ತನಕ ವೆಯ್ಟ್ ಮಾಡಿ, ಆಮೇಲೆ ಡಿಸೈಡ್ ಮಾಡಿ ಬರೀರಿ. ತುಂಬ ಸ್ಮಾರ್ಟಾಗಿ ಹೋಗ್ಬಿಟ್ಟು 2 ಆಪ್ಷನ್ ಬರೆಯೋದಲ್ಲ. ನಿಮಗೆ 0 ಮಾರ್ಕ್ಸ್ ಕೊಡ್ತಾರೆ, 2ರಲ್ಲಿ 1 ಕರೆಕ್ಟ್ ಇದ್ರು 0 ಕೊಡ್ತಾರೆ. ಅಥವಾ ಇನ್ನೂ ಬುದ್ಧಿವಂತಿಕೆ ಉಪಯೋಗಿಸ್ಬಿಟ್ಟು ಫಸ್ಟ್ ಒಂದು ಬರೆದ್ಬಿಟ್ಟು ಸ್ಕ್ರ್ಯಾಚ್ ಮಾಡಿಬಿಟ್ಟು ಇನ್ನೊಂದು ಬರೆದ್ರೆ, ನಿಮ್ಗೆ ಏನಾರು ಅನಿಸಿದ್ರೆ ಸ್ಕ್ರ್ಯಾಚ್ ಮಾಡಿರೋದು ಕರೆಕ್ಟಾಗಿದ್ರೆ ಕೊಡ್ತಾರೆ ಅಂತ, ಖಂಡಿತ ಕೊಡಲ್ಲ. 1 ಮಾರ್ಕ್ಸು ಕೊಡಲ್ಲ, 0ನೇ ಕೊಡೋದು. ಅದಕ್ಕೆ ಆ ಥರ ಎಲ್ಲ ಮಾಡಿ ಇಂಪ್ರೆಷನ್ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಕರೆಕ್ಟಾಗಿ ಓದ್ಕೊಳ್ಳಿ. MCQದು ಕ್ವಶನ್ ಬ್ಯಾಂಕ್ ಕೂಡ ಇದೆ, ಅಂದರೆ ಕನ್ನಡ ಪ್ರತಿಯೊಂದು ಚಾಪ್ಟರ್ದು ಕ್ವಶನ್ ಬ್ಯಾಂಕ್ ಇದೆ. ನಾನು ಬೇಕಾದ್ರೆ ಕ್ವಶನ್ ಬ್ಯಾಂಕ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. MCQಸಲ್ಲಿ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ದಿ ಫಸ್ಟ್ ಪೇಜ್ ಅದು ಒಳ್ಳೆ ಇಂಪ್ರೆಷನ್ ಬಿಲ್ಡ್ ಮಾಡೋಕ್ಕೆ ನಿಮ್ಗೆ ಅವಕಾಶ ಕೊಡುತ್ತೆ. ನೀವು ಅಲ್ಲೇನಾದ್ರು ಕರೆಕ್ಟಾಗಿ ಮಾಡಿದ್ರೆ ನೀವು ಆನ್ಸರಲ್ಲಿ ಒಂಚೂರು ಆ ಕಡೆ ಈ ಕಡೆ ಏನಾದ್ರು ಮಿಸ್ಟೇಕ್ ಆಗಿದ್ರು ಇವ್ಯಾಲ್ಯೂಯೇಟರ್ ಗಮನಿಸಲ್ಲ, ಫುಲ್ ಮಾರ್ಕ್ಸ್ ಕೊಡ್ತಾರೆ, ಐ ಗ್ಯಾರಂಟಿ. ಅದಕ್ಕೆ ಹೇಳ್ತಾ ಇರೋದು, MCQಸಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಮಾಡಬೇಡಿ. MCQs ಒಂದೇ ಅಲ್ಲ, ಪಾರ್ಟಿಯಲ್ಲಿ ಏನೇನಿದೆ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಆಮೇಲೆ ಮ್ಯಾಚ್ ದ ಫಾಲೋಯಿಂಗ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತೂ ತುಂಬ ಈಸಿ, ಎಲ್ಲ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಕರೆಕ್ಟಾಗಿ ಬರೋದು ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ಜಾಸ್ತಿ ಪೋಯಮ್ಸಿಂದ ಬರುತ್ತಲ್ಲ, ಪೋಮ್ಸಿಂದ ಅದು ಕವಿ ಹೆಸರು, ಪೋಯಮ್ ಹೆಸರು, ಆಮೇಲೆ ಅಥವಾ ಅದ್ರದ್ದು ಆಕಾರ ಗ್ರಂಥ, ಅದನ್ನೆಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಪಾರ್ಟ್ ಎಲ್ಲಿ 20 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಿಬಿಡಿ. ಮಿಕ್ಕಿದೆಲ್ಲ ಈಸಿಯಾಗಿ ಮಾರ್ಕ್ಸ್ ಕೊಟ್ಬಿಡ್ತಾರೆ. ನೀವು ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನೇ ಮಾಡಿದ್ರು ಕೂಡ ಅದೆಲ್ಲ ಇಗ್ನೋರ್ ಆಗಿ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋದಂತೂ ಗ್ಯಾರಂಟಿ. ಲಾಸ್ಟ್ ಥಿಂಗ್, ಹೈಲೈಟಿಂಗ್ ದಿ ಕೀವರ್ಡ್ಸ್. ಇದೊಂಥರ ಐಸಿಂಗ್ ಆನ್ ದಿ ಕೇಕ್ ಥರ. ಇದು ನೀವು ಕರೆಕ್ಟಾಗಿ ಮಾಡಿಬಿಟ್ರೆ ಇವ್ಯಾಲ್ಯೂಯೇಟರ್ ಕೆಲಸ ನೀವೇ ಈಸಿ ಮಾಡಿಕೊಟ್ಟಂಗೆ.
ನಿಮಗೆ ಮಾರ್ಕ್ಸ್ ಬೇಕಲ್ವಾ, ಅದಕ್ಕೆ ನೀವೇ ಅವ್ರ ಕೆಲಸನ ಈಸಿ ಮಾಡಬೇಕು. ಯಾವ ಇವ್ಯಾಲ್ಯೂಯೇಟರ್ ಕೂಡ ಆನ್ಸರ್ನ ಪೂರ್ತಿ ಓದಿ ಎಲ್ಲ ಇದೆಯಾ ಅಂತ ಅಂದ್ಬಿಟ್ಟು ಮಾರ್ಕ್ಸ್ ಕೊಡಲ್ಲ. ಅವ್ರು ತುಂಬ ಲೇಸಿ, ಎಫರ್ಟ್ಸ್ ಕೂಡ ಹಾಕಲ್ಲ. ಅದಕ್ಕೆ ನೀವೇ ಅವ್ರ ಕೆಲಸನ ಈಸಿ ಮಾಡಬೇಕು. ಹೇಗೆ ಈಸಿ ಮಾಡ್ತೀರಾ? ಅವ್ರು ಏನು ಮಾಡ್ತಾ ಇರ್ತಾರೆ, ಪ್ರತಿಯೊಂದು ಕ್ವಶನಲ್ಲೂ ಏನು ಇಂಪಾರ್ಟೆಂಟ್ ಕೀವರ್ಡ್ ಅಂತ ಇರುತ್ತೆ, ಆ ಕೀವರ್ಡ್ ಮೇಲೆ ಇಡೀ ಆನ್ಸರ್ ನಿಂತಿರುತ್ತೆ, ಅದನ್ನು ಹುಡುಕಕ್ಕೆ ಅಂದರೆ ಅವ್ರ ಎಫರ್ಟ್ ಅಂತೂ ಹಾಕಲ್ಲ. ಅದಕ್ಕೆ ನೀವೇ ಕೀವರ್ಡ್ನ ಬರ್ದು ಅಂಡರ್ಲೈನ್ ಮಾಡಬೇಕು. ನೀವು ಅಂಡರ್ಲೈನ್ ಮಾಡಿದ್ರೆ ಅವ್ರ ಅಟೆನ್ಷನ್ ಅಲ್ಲೇ ಹೋಗುತ್ತೆ. ಓ ಅಂಡರ್ಲೈನ್ ಮಾಡಿದ್ದಾರೆ ಇಲ್ಲಿ ಅಂತ ಅಲ್ಲೇ ಹೋಗ್ತಾರೆ. ನೀವು ನೋಡಿದರೆ ಟಾಪರ್ ಪೇಪರ್ನ ಅಲ್ಲಿ ಎಲ್ಲಿ ಅವರು ಅಂಡರ್ಲೈನ್ ಮಾಡಿರ್ತಾರಲ್ಲ, ಇವ್ಯಾಲ್ಯೂಯೇಟರ್ ಅಲ್ಲೇ ಟಿಕ್ ಹಾಕಿರ್ತಾರೆ. ಅಂದರೆ ಏನು ಅರ್ಥ ಆಯಿತು, ಅವ್ರು ಓದೋದು ಕೀವರ್ಡ್ಸ್ ಮಾತ್ರ, ಅದು ನೀವೇನು ಅಂಡರ್ಲೈನ್ ಮಾಡಿರ್ತೀರ ಅದು ಮಾತ್ರ ಅಂತ. ಅದಕ್ಕೆ ನೀವು ಕೀವರ್ಡ್ ಏನು ಬರ್ದಿದ್ದೀರಾ ಅದನ್ನು ಕರೆಕ್ಟಾಗಿ ಅಂಡರ್ಲೈನ್ ಮಾಡಿಬಿಡಿ. ಸೊ ಅವ್ರು ಓದ್ತಾರೆ, ಓ ಏನೋ ಅಂಡರ್ಲೈನ್ ಮಾಡಿದ್ದಾರೆ, ಓಕೆ ಕರೆಕ್ಟಾಗಿದೆ, ಎಲ್ಲ ಕರೆಕ್ಟಾಗಿದೆ ಅಂತ ಫುಲ್ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಎಸ್ಪೆಷಲಿ ಸಂದರ್ಭ ಮತ್ತು ಲಾಂಗ್ ಆನ್ಸರ್ಸಲ್ಲಿ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಟಾಪರ್ಸ್ ಪೇಪರ್ನ ನೋಡೋಣ. ಇದು 2024 ಔಟ್ ಆಫ್ ಔಟ್ ಬಂದಿರೋಂಥ ಟಾಪರ್ಸ್ದು ಪೇಪರು. ನೀವು ಇಲ್ಲಿ ನೋಡ್ಬೋದು 80 ಕೊಟ್ಟಿದ್ದಾರೆ, ಅಂದರೆ ರಿವ್ಯಾಲ್ಯೂಯೇಷನ್ ಹಾಕಿದ್ದಾರೆ 1 ಮಾರ್ಕ್ಸ್ಗೋಸ್ಕರ. ಸೊ 80 ಕೊಟ್ಟಿದ್ದಾರೆ. ಇವಾಗ ಪಾರ್ಟ್ ಎಗೆ ಹೋಗ್ತೀವಿ. ಫಸ್ಟ್ ಬರೋದೇ ಪಾರ್ಟ್ ಎ. ಯಾವಾಗಲೂ ಪಾರ್ಟ್ ಎನೇ ಫಸ್ಟ್ ಪೇಜಲ್ಲಿ ಬರೀಬೇಕು, ದಟ್ ಇಸ್ ದಿ ರೂಲ್. ನೀವೆಲ್ಲೂ ಲಾಸ್ಟ್ ಪೇಜಲ್ಲಿ ಬರೆದ್ರೆ ಅದನ್ನು ಕರೆಕ್ಟ್ ಕೂಡ ಮಾಡಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಇದೆಲ್ಲ ಪೇಪರ್ಗೂ ಅಪ್ಲಿಕೇಬಲ್ ಆಗುತ್ತೆ. ಪಾರ್ಟ್ ಎ ಅಂದರೆ MCQsನ ಫಸ್ಟ್ ಪೇಜಲ್ಲೇ ಬರೀಬೇಕು ನೀವು. ಸೊ ಪಾರ್ಟ್ ಎ ಬಂದು MCQs. ನಾನು ಹೇಳಿದಾಗೆ ಫಸ್ಟ್ ಮೇನ್ ಆ ಅಂತ ಏನು ಮೇನ್ ನಂಬರ್ ಇರುತ್ತೆ ಅದನ್ನು ಹಾಕೋದು ಮರಿಬೇಡಿ. ಅದು ಹಾಕಿದ್ಮೇಲೆ ಒಂದು ಲೈನ್ ಬಿಡಿ, ಆಮೇಲೆ ಸ್ಟಾರ್ಟ್ ವಿತ್ ದಿ ಕ್ವಶನ್ಸ್, ಸ್ಟಾರ್ಟ್ ಆನ್ಸರಿಂಗ್ ದಿ ಕ್ವಶನ್ಸ್. ನಾನು ಹೇಳಿದಾಗೆ ಆಪ್ಷನ್ ನಂಬರ್ ಮತ್ತು ಆಪ್ಷನ್ ಪೂರ್ತಿಯಾಗಿ ಬರೀಬೇಕು. ಬರೀ ಈ ಅಂತ ಬರೆದ್ಬಿಟ್ಬಿಟ್ರೆ ಅದು ಮಾರ್ಕ್ಸ್ ಕೊಡಲ್ಲ. ನಿಮಗೆ ಮಾರ್ಕ್ಸ್ ಕೊಡ್ಬೋದೇನೋ, ಬಟ್ ಸ್ಟಿಲ್ ಕೆಲವ್ರು ಕೊಡ್ತಾರೆ, ಕೆಲವ್ರು ಕೊಡಲ್ಲ. ಅದಕ್ಕೆ ರಿಸ್ಕ್ ತಗೋಬೇಡಿ. ಪೂರ್ತಿ ಆಪ್ಷನ್ ನಂಬರು ಮತ್ತು ಆಪ್ಷನ್ ಪೂರ್ತಿ ಬರೀರಿ. ಆ್ಯಂಡ್ ಲೈನ್ ಬಿಟ್ ಬರೀರಿ. ಬಿಕಾಸ್ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿ ಕಾಣಿಸ್ತದೆ, ಎಷ್ಟು ಪ್ರೆಸೆಂಟೇಬಲ್ ಆಗಿ ಕಾಣಿಸ್ತಾ ಇದೆ ಅಂತ. ಪೇಜಸ್ ತುಂಬ ಇರುತ್ತೆ, ಸೊ ಕನ್ಫ್ಯೂಸ್ ಮಾಡೋಕೆ ಹೋಗಬೇಡಿ. ಕರೆಕ್ಟಾಗಿ ಲೈನ್ ಬಿಟ್ ಬರೀರಿ. ಸೊ ಇದು ಬಂದು MCQs. ನಾನು ಹೇಳಿದಾಗೆ MCQಸಲ್ಲಿ ಮಿಸ್ಟೇಕ್ ಮಾಡಬೇಡಿ. ಕ್ವಶನ್ ಬ್ಯಾಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಚೆಕ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ MCQsನ. ನೆಕ್ಸ್ಟ್ ಬಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಲೈನ್ ಬಿಟ್ ಬರೀರಿ. ಆಮೇಲೆ ಇಲ್ಲಿ ನೋಡಿ ಮೇನ್ ಅಂತ ಇದೆಯಲ್ಲ, ಇದು ಕೂಡ ನೀವು ಸ್ಪೆಸಿಫೈ ಮಾಡಲೇಬೇಕು. ಇವ್ಯಾಲ್ಯೂಯೇಟರ್ ಕನ್ಫ್ಯೂಸ್ ಮಾಡಿಲ್ಲ ಅಂದರೆ ನಿಮಗೆ ಒಳ್ಳೆಯದು. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನೀವು ಈ ಥರ ಫುಲ್ ಸೆಂಟೆನ್ಸ್ ಬರ್ದು ಆನ್ಸರ್ನ ಬರ್ದು ಅಂಡರ್ಲೈನ್ ಕೂಡ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಆನ್ಸರ್ ಕೂಡ ಬರಿಬೋದು. ನಾಟ್ ಅ ಇಶ್ಯೂ, ನಿಮ್ಮ ಇಷ್ಟ, ಇದು ನಿಮಗೆ ಬಿಟ್ಟಿದ್ದು. ಪೂರ್ತಿ ಸೆಂಟೆನ್ಸ್ ಬರ್ದು ಆನ್ಸರ್ ಬರಿತೀನಿ ಅಂದರೂ ವೆಲ್ ಆ್ಯಂಡ್ ಗುಡ್, ಅಥವಾ ಡೈರೆಕ್ಟಾಗಿ ಆನ್ಸರ್ ಬರಿತೀನಿ ಅಂದರೂ ವೆಲ್ ಆ್ಯಂಡ್ ಗುಡ್. ಇದಕ್ಕೆ ಮಾರ್ಕ್ಸ್ ಕೊಡ್ತಾರೆ, ಏನೂ ಆಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಲೈನ್ ಹಾಕಿ. ಒಂದೊಂದು ಮೇನ್ ಆದಮೇಲೆ ಲೈನ್ ಹಾಕೋದನ್ನು ಮರಿಬೇಡಿ, ಕ್ಲೀನಾಗಿ ಕಾಣುತ್ತೆ ನಿಮ್ಮ ಪೇಪರು. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಚ್ ದ ಫಾಲೋಯಿಂಗಲ್ಲಂತೂ ಡೈರೆಕ್ಟಾಗೆ ಕಾಲಮ್ ಬಿ ಅಂದರೆ ಆನ್ಸರ್ಸ್ ಏನಿರುತ್ತೆ ಅದನ್ನು ಡೈರೆಕ್ಟಾಗಿ ಬರೆಯೋದಲ್ಲ. ಇಲ್ಲಿ ಕ್ವಶನ್ ನಂಬರ್ಸ್ ಇದೆ ಅಲ್ವಾ, ಕಾಲಮ್ ಎ ಕಾಲಮ್ ಬಿ ಎರಡೂ ಕೂಡ ಬರೀಬೇಕು. ಆ್ಯಂಡ್ ಡೈರೆಕ್ಟ್ ಕರೆಕ್ಟ್ ಆನ್ಸರ್ಸ್ನೇ ಬರೀಬೇಕು. ಅಥವಾ ಕ್ವಶನಲ್ಲಿ ಹೆಂಗೆ ಕೊಟ್ಟಿರ್ತಾರೆ ಹಾಗೆ ಕೊಟ್ಬಿಟ್ಟು ಮ್ಯಾಚ್ ಮಾಡೋದಲ್ಲ, ಚಿಕ್ಕ ಮಕ್ಕಳು ಥರ ಹಿಂಗೆ ಲೈನ್ ಎಳೆಯೋದಲ್ಲ, ಆ ಥರ ಎಲ್ಲ ಮಾಡಬೇಡಿ. ಡೈರೆಕ್ಟಾಗಿ ಇಲ್ಲಿ ಕಾಲಮ್ ಎ ಏನಿರುತ್ತೆ, ಕಾಲಮ್ ಎ ಬರೆದ್ಬಿಟ್ಟು ಕಾಲಮ್ ಎಗೆ ಇರೋ ಆನ್ಸರ್ಸ್ನ ಈ ಕಡೆ ಬರೀರಿ, ಕರೆಕ್ಟಾಗಿ ಬರೀರಿ. ಸೊ ಇಷ್ಟು ಬರೆದ್ಬಿಟ್ರೆ ನೀವು ನೋಡ್ಬೋದು ಪಾರ್ಟ್ ಎಲ್ಲಿ 20 ಮಾರ್ಕ್ಸ್, ಇಲ್ಲಿ 10 ಮಾರ್ಕ್ಸ್ ಸಿಕ್ತು, ಅಲ್ಲಿ 10 ಮಾರ್ಕ್ಸ್ ಸಿಕ್ತು, 20 ಮಾರ್ಕ್ಸ್ ಸಿಕ್ತಾ. ಗುಡ್ ಇಂಪ್ರೆಷನ್. ಸ್ಟೂಡೆಂಟ್ಗೆ ಎಲ್ಲ ಗೊತ್ತಿದೆ ಅಂತ ಇವ್ಯಾಲ್ಯೂಯೇಟರ್ ತಲೆಯಲ್ಲಿ ಬಂದಿರುತ್ತೆ ಇಷ್ಟೊತ್ತಿಗೆ ಆಲ್ರೆಡಿ. ಸೊ ಅದಕ್ಕೆ ಹೇಳಿದ್ದು ಫಸ್ಟ್ 2 ಪೇಜಸ್ ಏನಿದೆ ತುಂಬ ನೀಟಾಗಿ ಬರೀರಿ. ಇಲ್ಲಿ ನೀವು ನೋಡ್ಬೋದು ಎಲ್ಲೂ ಸ್ಕ್ರ್ಯಾಚ್ ಕಾಣಿಲ್ಲ, ಎಲ್ಲೂ ಓವರ್ ರೈಟಿಂಗ್ ಕಾಣಿಸಿಲ್ಲ, ಆ್ಯಂಡ್ ಎಲ್ಲ ಕರೆಕ್ಟಾಗಿದ್ರೆ ಗುಡ್ ಇಂಪ್ರೆಷನ್. ಅದಕ್ಕೆ ಹೇಳಿದ್ದು ಫಸ್ಟ್ ಪಾರ್ಟ್ ಎಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬರೋದು ಪಾರ್ಟ್ ಬಿಲಿ ಏನಿದೆ 2 ಮಾರ್ಕ್ಸ್ ಆನ್ಸರ್ಸ್ ಇರುತ್ತೆ. 3 ಪೋಯಮಿಂದ, 2 ಗದ್ಯದಿಂದ, 3 ದೀರ್ಘ ಗದ್ಯದಿಂದ ಇರುತ್ತೆ. ಇದರಲ್ಲಿ ಇವ್ರು ಅಂಡರ್ಲೈನ್ ಮಾಡಿಲ್ಲ, ನಿಮ್ಗೆ ಬೇಕು ಅಂದರೆ ಅಂಡರ್ಲೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಬಹುರೂಪಿಣಿ ವಿದ್ಯಾದೇವತೆ ಏನು ಹೇಳುತ್ತೆ, ಅದು ಒಂದು ಮೇನ್ ಆನ್ಸರ್ ಆಯಿತಾ ಈಗ ಒಂದು ಕ್ವಶನ್ಗೆ. ಸೊ ಅದನ್ನು ಅಂಡರ್ಲೈನ್ ಕೂಡ ಮಾಡ್ಬೋದು, ಇಲ್ಲ ಅಂದರೂ ವೆಲ್ ಆ್ಯಂಡ್ ಗುಡ್. 2 ಮಾರ್ಕ್ಸ್ ಆನ್ಸರ್ಗೆ ಮಾತ್ರ, 2 ಮಾರ್ಕ್ಸ್ಗೆ ಅಂಡರ್ಲೈನ್ ಮಾಡಿಲ್ಲನೂ ನಡೆಯುತ್ತೆ, ಮಾಡೋಕ್ಕಾದರೆ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಸೊ ಪ್ರತಿಯೊಂದು ಆನ್ಸರ್ ಆದಮೇಲೆ ಲೈನ್ ಎಳೆಯೋದು ಮರಿಬೇಡಿ, ಅದು ಕರೆಕ್ಟಾಗಿ ಸಪ್ರೇಟ್ ಮಾಡುತ್ತೆ ಫಸ್ಟ್ ಆನ್ಸರಿಂದ ಸೆಕೆಂಡ್ ಆನ್ಸರ್ನ. ಸೊ ನೋ ಕನ್ಫ್ಯೂಷನ್ ವಿಲ್ ಬಿ ಕ್ರಿಯೇಟೆಡ್. ಅದಕ್ಕೆ ಲೈನ್ ಎಳೆಯೋದನ್ನು ಮರಿಬೇಡಿ. ಸೊ 3 ಬಂದ್ಬಿಟ್ಟು ಪದ್ಯದಿಂದ, 2 ಗದ್ಯದಿಂದ ಬರೀಬೇಕು, ಆ್ಯಂಡ್ 3 ದೀರ್ಘ ಗದ್ಯದಿಂದ ಬರೀಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ ಸಿ ಏನಂದರೆ ಸಂದರ್ಭಲ್ಲಂತೂ ಈ 3 ಪಾರ್ಟ್ನ ನೀವು ಮರೆಯೋ ಹಾಗೆ ಇಲ್ಲ. ಒಂದು ಆಯ್ಕೆ, ಇನ್ನೊಂದು ಸಂದರ್ಭ, ಇನ್ನೊಂದು ಸ್ವಾರಸ್ಯ ಒಂದೊಂದು ಕಡೆ ಬರೀತಾರೆ, ಒಂದೊಂದು ಕಡೆ ಬರೆಯಲ್ಲ. ಬಟ್ ನಿಮಗೆ ಗೊತ್ತಿದ್ರೆ ಬರ್ದ್ಬಿಡಿ, ಯಾಕೆ ಬೇಕು ರಿಸ್ಕ್ ಅಲ್ವಾ. ನನಗೂ ಹೇಳ್ಕೊಟ್ಟಿರಲಿಲ್ಲ ಕಾಲೇಜಲ್ಲಿ, ಬಟ್ ನಾನು ಈ ಪೇಪರ್ ನೋಡಿದ್ಮೇಲೆ ಓಕೆ ಸ್ವಾರಸ್ಯ ಬರಿಬೇಕು ಅಂದ್ಬಿಟ್ಟು ಬರೆದಿದ್ದೆ. ನೀವು ಸ್ವಾರಸ್ಯ ಅಂದ್ಬಿಟ್ಟು ಇಷ್ಟೊಂದು ಬರಿಬೇಕಂತೇನಿಲ್ಲ. ಸಂದರ್ಭದಲ್ಲಿ ನಿಮ್ಗೆ ಏನು ಅರ್ಥ ಆಗಿರುತ್ತೆ, ಆಯ್ಕೆಯಲ್ಲಿ ಫಸ್ಟು ಅದೇ ಈ ಪ್ರಸ್ತುತ ಪದ್ಯವನ್ನು, ಈ ಪ್ರಸ್ತುತ ವಾಕ್ಯವನ್ನು ಇವರು ಬರೆದಿರುವ ವ್ಯಾಸರವರು ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯ ಭಾಗದಿಂದ ಇನ್ನು ಹುಟ್ಟದೇ ಇರಲಿ ನಾರಿಯನ್ ನೆರವಲ್ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಏನೇನು ಇಂಪಾರ್ಟೆಂಟು, ಕವಿ ಹೆಸರು, ಅದರದ್ದು ಆಕಾರ, ಗ್ರಂಥ, ಆಮೇಲೆ ಪದ್ಯದ ಹೆಸರು. ನೀವು ನೋಡಿ, ನಾನು ಹೇಳಿದ್ದಾಗೆ ಎಲ್ಲಿ ಸ್ಟೂಡೆಂಟ್ ಅಂಡರ್ಲೈನ್ ಮಾಡಿರ್ತಾರೋ ಇವ್ಯಾಲ್ಯೂಯೇಟರ್ ಅಲ್ಲೇ ಟಿಕ್ ಹಾಕ್ತಾರೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ, ಇಲ್ಲೇ ಟಿಕ್ ಹಾಕಿದ್ದಾರೆ, ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ, ಇಲ್ಲೇ ಟಿಕ್ ಹಾಕಿದ್ದಾರೆ. ಅದಕ್ಕೆ ಹೇಳಿದ್ದು ಕೀ ವರ್ಡ್ನ ಅಂಡರ್ಲೈನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಇವ್ರು ಬರೀ ಆಯ್ಕೆಯಲ್ಲಿ ಮಾತ್ರ ಅಂಡರ್ಲೈನ್ ಮಾಡಿದ್ದಾರೆ, ಸಂದರ್ಭದಲ್ಲಿ ಎಲ್ಲೂ ಅಂಡರ್ಲೈನ್ ಮಾಡಿಲ್ಲ. ಬಟ್ ನೀವು ಮಾಡಿ, ಅವಾಗ ಡೈರೆಕ್ಟಾಗಿ ಇಲ್ಲಿ ಹೆಂಗೆ ಟಿಕ್ ಹಾಕಿದ್ದಾರೆ ಇಲ್ಲೂ ಹಂಗೆ ಟಿಕ್ ಹಾಕ್ತಾರೆ. ಆ ಸಂದರ್ಭ ಕರೆಕ್ಟಾ,
ಕರೆಕ್ಟಾಗಿ ಪಟ್ ಅಂತ 3 ಮಾರ್ಕ್ಸ್ ಕೊಡ್ತಾರೆ. ಸ್ವಾರಸ್ಯ ನೀವು ಬರಿತೀನಿ ಅಂದರೆ ಡೈರೆಕ್ಟಾಗಿ ಸಂದರ್ಭದಲ್ಲಿ ಏನೇನಾಯಿತು, ಸೊ ನನಗೆ ಅವ್ನು ಏನಕ್ಕೆ ಈ ಮಾತು ಹೇಳ್ದ ಅಂದರೆ ಇದನ್ನು ತಲುಪಿಸ್ಬೇಕಾಗಿತ್ತು ಅನ್ನೋದೇ ಸ್ವಾರಸ್ಯ ಆಯಿತಾ, ಸಮ್ಮಪ್ ಮಾಡೋ ಥರ ಅದನ್ನು ಮಾಡಿ 2 ಲೈನಲ್ಲಿ ಬರೆದ್ರು ಇಟ್ಸ್ ಮೋರ್ ದೆನ್ ಎನಫ್ ಆಯಿತಾ. ಬಟ್ ಈ ಥರ 3 ಪ್ಯಾರಾ ಇರಲೇಬೇಕು, ಆಯ್ಕೆ ಅಂತ ಬರೀಲೇಬೇಕು ಆಯ್ಕೆ ಅಂತ. ಡೈರೆಕ್ಟಾಗಿ ಇದನ್ನು ಬರೀತೀರಾ ಓಕೆ ವೆಲ್ ಆ್ಯಂಡ್ ಗುಡ್, ಬಟ್ ಸ್ಟಿಲ್ ಆಯ್ಕೆ ಅಂತ ಬರೆದು ಅಂಡರ್ಲೈನ್ ಮಾಡಿದ್ರೆ ಅದು ಜಾಸ್ತಿ ವೆಯ್ಟೇಜ್ ಕೊಡುತ್ತೆ ನಿಮ್ಮ ಒಂದು ಆನ್ಸರ್ಗೆ. ಸೊ ಮರಿಬೇಡಿ, ಸಂದರ್ಭ ಬರಿಬೇಕಾದ್ರೆ ಆಯ್ಕೆ ಸಂದರ್ಭ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ವಾರಸ್ಯ ಕೂಡ ಬರೆದ್ರೆ ವೆಲ್ ಆ್ಯಂಡ್ ಗುಡ್. ಸೊ ಪದ್ಯದಿಂದ 2 ಸಂದರ್ಭ ಬರಿಬೇಕು, ಆಮೇಲೆ ಗದ್ಯದಿಂದ 1 ಸಂದರ್ಭ ಬರಿಬೇಕು, ಆಮೇಲೆ ದೀರ್ಘ ಗದ್ಯದಿಂದ ಕೂಡ 2 ಸಂದರ್ಭ ಬರಿಬೇಕು. ಸೊ ಸಂದರ್ಭ ಮುಗಿದ್ಮೇಲೆ ಬರೋದೇ ಲಾಂಗ್ ಆನ್ಸರ್ಸ್. ಲಾಂಗ್ ಆನ್ಸರ್ಸಲ್ಲಂತೂ ತಲೆಯಲ್ಲಿ ಇಟ್ಕೊಳ್ಬೇಕು 3 ಪ್ಯಾರಾ ಕಾಣಿಸ್ಬೇಕು ಅವ್ರಿಗೆ, 3 ಡಿಫ್ರೆಂಟ್ ಪ್ಯಾರಾ ಕಾಣಿಸ್ಬೇಕು. ಅಂದರೆ ಫಸ್ಟ್ ಪ್ಯಾರಾ ಬಂದ್ಬಿಟ್ಟು ಇಂಟ್ರೋ ಥರ ಇರುತ್ತೆ, ಥರ್ಡ್ ಪ್ಯಾರಾ ಬಂದ್ಬಿಟ್ಟು ಮೇನ್ ಬಾಡಿ ಅಂದರೆ ಮೇನ್ ಪಾರ್ಟ್ ಆಫ್ ದಿ ಆನ್ಸರ್. ಕ್ವಶನಲ್ಲಿ ಏನು ಕೇಳಿರ್ತಾರೆ ಅದು ಮೇನ್ ಆನ್ಸರ್ ಬಂದ್ಬಿಟ್ಟು ಮಧ್ಯದಲ್ಲಿರುತ್ತೆ, ಆ್ಯಂಡ್ ಲಾಸ್ಟಲ್ಲಿ ಎಲ್ಲನೂ ಸಮ್ ಅಪ್ ಮಾಡೋ ಥರ ಏನು ಕನ್ಕ್ಲೂಷನ್ ಕೊಡ್ತೀರಾ ಅನ್ನೋ ಥರ ಇರುತ್ತೆ, ಅದು ಲಾಸ್ಟ್ ಪ್ಯಾರಾ ಆಗಿರುತ್ತೆ. ಸೊ ಆನ್ಸರ್ ನೋಡಿದ ತಕ್ಷಣ ಇವ್ಯಾಲ್ಯೂಟರ್ಗೆ 3 ಪ್ಯಾರಾ ಕಾಣಿಸ್ಬೇಕು. ಆ್ಯಂಡ್ ಫಸ್ಟ್ ಪ್ಯಾರಲ್ಲಿ ಏನು ಬರೀತೀರಾ, ಏನು ಕ್ವಶನ್ ಕೇಳಿರ್ತಾರೆ ಅದು ಲೆಸನ್ ಆಗಿರಲಿ ಅಥವಾ ಪದ್ಯ ಆಗಿರಲಿ, ಆ ಪದ್ಯ ಬರೆದಿರೋ ಕವಿ ಅಥವಾ ಲೆಸನ್ ಬರೆದಿರೋ ಲೇಖಕರು ಅವ್ರ ಹೆಸರು ಬರಿಬೇಕು. ಆಮೇಲೆ ಯಾವ ಗ್ರಂಥದಿಂದ ಅದರದ್ದು ಮೂಲ ಆಕಾರ ಗ್ರಂಥ ಅಂತ ಏನೋ ಒಂದಿರುತ್ತಲ್ಲ ಅದರಿಂದ ಆರಿಸಿಕೊಳ್ಳಲಾಗಿದೆ ಅದನ್ನು ಕೂಡ ನೀವು ಸ್ಪೆಸಿಫೈ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ಪೋಯಮ್ ಇದೆಯಲ್ಲ, ಅದರಲ್ಲಿ ಏನಪ್ಪ ಅಂದರೆ ರಾವಣ ಮನ ಪರಿವರ್ತನೆಗೊಂಡು ಅವನು ಒಳ್ಳೆ ಗುಣನ ತೋರಿಸೋದೇ ಈ ಪದ್ಯದ ಉದ್ದೇಶ ಆಗಿರುತ್ತೆ ಅಂತ ನೀವು ಬರಿಬೇಕು 2 ಲೈನ್ಸಲ್ಲಿ. ಆಮೇಲೆ ಮೇನ್ ಪಾರ್ಟ್ ಆಫ್ ದಿ ಆನ್ಸರ್ ಸೆಂಟರ್ ಅಲ್ಲಿ ನೀವು ಏನು ಕ್ವಶನ್ ಕೇಳಿರ್ತಾರೆ ಅದನ್ನು ಕರೆಕ್ಟಾಗಿ ವಿಸ್ತರಿಸಿ ಕರೆಕ್ಟಾಗಿ ಆನ್ಸರ್ನ ಬರೀರಿ. ಆ್ಯಂಡ್ ಆಲ್ ದ ಕೀವರ್ಡ್ಸ್ನ ಇಲ್ಲಿ ಅಂಡರ್ಲೈನ್ ಮಾಡಿ, ಇಲ್ಲಿ ಮಾಡಿಲ್ಲ ಬಟ್ ಯು ಹ್ಯಾವ್ ಟು ಡೂ ಇಟ್. ಬಿಕಾಸ್ ನಾನು ಹೇಳಿದಾಗೆ ಎಲ್ಲಿ ಅಂಡರ್ಲೈನ್ ಮಾಡಿರ್ತಾರೆ ಇವ್ಯಾಲ್ಯೂಟರ್ ಅಲ್ಲೇ ಟಿಕ್ ಮಾಡೋದು. ಇದನ್ನು ತಲೆಯಲ್ಲಿ ಇಟ್ಕೊಂಡು ಅಲ್ಲೇ ಕರೆಕ್ಟಾಗಿ ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿ ಆಯಿತಾ. ಇದಾದಮೇಲೆ ಪದ್ಯದಿಂದ 2 ಇರುತ್ತೆ, ಗದ್ಯದಿಂದ 1, ಆಮೇಲೆ ದೀರ್ಘ ಗದ್ಯದಿಂದ 1 ಇರುತ್ತೆ. ಆಮೇಲೆ ಗ್ರಾಮರಲ್ಲಂತೂ ಅವ್ರು ಕೊಟ್ಟಿರ್ತಾರೆ ಇದರಲ್ಲಿ ಯಾವ್ದಾದ್ರು 2 ಮಾತ್ರ ಬರೀರಿ ಅಂತ ಅಂದಿರ್ತಾರೆ. ನೀವು ಬರೀ 2 ಮಾತ್ರ ಬರೆಯೋದಲ್ಲ, ಎಲ್ಲ ಕೂಡ ಬರೀಬೇಕು. ಬಿಕಾಸ್ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡಲ್ಲ, ಬಟ್ ಇಲ್ಲಿ ನೋಡ್ತಾರೆ. ಯಾಕಂದರೆ ಇದು ಒಂದೇ ವರ್ಡ್ ಆಗಿರೋದ್ರಿಂದ ನಿಮ್ಮ ಸ್ಪೆಲ್ಲಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ತುಂಬ ಚೇಂಜ್ ಆಗಿಬಿಟ್ರೆ ಆ ಪದನೇ ಚೇಂಜ್ ಆಗಿಬಿಡುತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ಸುಮ್ಮನೆ ಓವರ್ ಕಾನ್ಫಿಡೆಂಟಿಂದ ನನಗೆ ಇಷ್ಟು ಗೊತ್ತು ಇನ್ನೊಂದು ಬರೆಯಲ್ಲ ಅಂತೆಲ್ಲ ಲೇಸಿನೆಸ್ ಮಾಡೋಕೆ ಹೋಗ್ಬಿಡಿ. ಇರೋದು ಒಂದೇ ವರ್ಡ್ ಅಲ್ಲ, ಏನೇನು ಕೊಟ್ಟಿರ್ತಾರೆ ಎಲ್ಲ ಬರೆದ್ಬಿಡಿ. ತುಂಬ ಈಸಿ ಗ್ರಾಮರು, ಈಸಿಯಾಗಿ ಓದ್ಕೊಳ್ಳಿ, ಈಸಿ ಸ್ಕೋರಿಂಗ್ ಇದು ಗ್ರಾಮರ್ ಅಂತೂ. ಅದಾದಮೇಲೆ ಪತ್ರಲೇಖನದಲ್ಲಂತೂ ಒಂದೊಂದು ತಲೆ ಇಟ್ಕೊಳ್ಳಿ. ಯು ಶುಡ್ ಆಲ್ವೇಸ್ ಸ್ಟಾರ್ಟ್ ಲೆಟರ್ ರೈಟಿಂಗ್ ಫ್ರಮ್ ಅ ಫ್ರೆಶ್ ಪೇಜ್. ಇಲ್ಲಿ ನೋಡಿ ಇಲ್ಲಿ ಜಾಗ ಇದೆ ಅಂದ್ಬಿಟ್ಟು ಇಲ್ಲೇ ಸ್ಟಾರ್ಟ್ ಮಾಡ್ಬಿಡೋದಲ್ಲ, ಅಥವಾ ಬರೀ 1 ಲೈನ್ ಬರ್ದಿದ್ದೀನಿ ಅಂದ್ಬಿಟ್ಟು ಇಲ್ಲೇ ಸ್ಟಾರ್ಟ್ ಮಾಡ್ಬಿಡೋದಲ್ಲ. 1 ಲೈನ್ ಬರ್ದಿರಲಿ, 1 ವರ್ಡ್ ಬರ್ದಿರಲಿ, ಲೆಟರ್ ರೈಟಿಂಗ್ನ ಆಲ್ವೇಸ್ ಸ್ಟಾರ್ಟ್ ವಿತ್ ಅ ಫ್ರೆಶ್ ಪೇಜ್. ಒಂದು ಪತ್ರ ಪೂರ್ತಿ 1 ಪೇಜಲ್ಲೇ ಇರಬೇಕು, ಆ ಥರ ನೀವು ಬರಿಬೇಕು. ಆ್ಯಂಡ್ ಪ್ಯಾಟರ್ನ್ ಗೊತ್ತಿರುತ್ತಲ್ಲ ನಿಮಗೆ, ದಿನಾಂಕ ಬರಬೇಕು, ಇಂದ ಇವರಿಗೆ, ಮಾನ್ಯರೇ, ಕಾಮ, ಇದೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ಪ್ಯಾಟರ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರ ಒಂದು ವ್ಯಾವಹಾರಿಕ ಅಥವಾ ಫಾರ್ಮಲ್ ಅಥವಾ ಇನ್ಫಾರ್ಮಲ್ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಅದಕ್ಕೆ ಸ್ಟಿಕ್ ಆನ್ ಆಗಿ ಅಲ್ಲಿ ಆಪ್ಷನ್ ಇರುತ್ತೆ, ನೀವು ಯಾವ್ದಾದ್ರು ಒಂದು ಬರಿಬೋದು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಎಸ್ಸೆ ರೈಟಿಂಗ್ ದೇರ್ ಶುಡ್ ಬಿ 3 ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್. ಒಂದು ಬಂದ್ಬಿಟ್ಟು ಪೀಠಿಕೆ, ವಿಷಯ ನಿರೂಪಣೆ ಅಥವಾ ವಿಷಯ ವಿವರಣೆ, ಇನ್ನೊಂದು ಬಂದು ಉಪಸಂಹಾರ ಆಯಿತಾ. ಈ 3 ವರ್ಡ್ಸ್ನ ನೀವು ಬರ್ದು ಅಂಡರ್ಲೈನ್ ಮಾಡಬೇಕು. ಬಿಕಾಸ್ ದೆ ಲುಕ್ ಫಾರ್ ಇಟ್, ಇವ್ಯಾಲ್ಯೂಟರ್ ಇದನ್ನು ಹುಡುಕ್ತಾರೆ. ಸೊ ಪೀಠಿಕೆ ಬರ್ದಿದ್ದೀರಾ, ಓಕೆ, ವಿಷಯ ನಿರೂಪಣೆ ಅಂತ ಬರ್ದು ಅಂಡರ್ಲೈನ್ ಮಾಡಬೇಕು, ಉಪಸಂಹಾರ ಅಂತ ಕೂಡ ಬರ್ದು ನೀವು ಅಂಡರ್ಲೈನ್ ಮಾಡಬೇಕು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಏನು ಗೊತ್ತಾ, SL ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕಂದ್ರೆ ಅಲ್ಲಿ 2 ಟಾಪಿಕ್ ಕೊಟ್ಟಿರ್ತಾರೆ. 2 ಟಾಪಿಕಲ್ಲಿ ಯು ಹ್ಯಾವ್ ಟು ಚೂಸ್ 1. ಸೊ ನೀವು ಯಾವುದನ್ನು ಚೂಸ್ ಮಾಡಬೇಕಂದ್ರೆ ಯಾವುದ್ರ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿದೆ, ಅಂದರೆ ರೀಸೆಂಟಾಗಿ ನಡೆದಿರೋಂಥ ಇನ್ಫಾರ್ಮೇಷನ್ಸ್ ಗೊತ್ತಿರುತ್ತಲ್ಲ ಆ ಒಂದು ಟಾಪಿಕ್ನ ಚೂಸ್ ಮಾಡಿ. ಈ ವಿಷಯ ನಿರೂಪಣೆಯಲ್ಲಿ ಆ ಒಂದು ಇಂಪಾರ್ಟೆಂಟ್ ಏನು ನ್ಯೂಸ್ ಗೊತ್ತಿರುತ್ತೆ ನಿಮಗೆ ರೀಸೆಂಟ್ ಡೇಸಲ್ಲಿ ಆಗಿರೋಂಥದ್ದು, ಅದನ್ನು ಬರೆದು ಅಂಡರ್ಲೈನ್ ಮಾಡಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ಬರೆದಾಗ, ಅಂದರೆ 2025 ಬರೆದಾಗ ನನಗೆ 2 ಆಪ್ಷನ್ ಇತ್ತು. ಒಂದು ಚೆಸ್ ಬಗ್ಗೆ, ಇನ್ನೊಂದು ಇಂಡಿಯನ್ ಚೆಸ್ ಬಗ್ಗೆ, ಇನ್ನೊಂದು ಒಲಿಂಪಿಕ್ಸ್ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ಇಂಡಿಯನ್ ಚೆಸ್ ಬಗ್ಗೆ ನಾನು ಬರೆದಿದ್ದೆ. ಬಿಕಾಸ್ ಆ ವರ್ಷ ತಾನೇ ಗುಕೇಶ್ ವರ್ಲ್ಡ್ ಚಾಂಪಿಯನ್ ಆಗಿದ್ದರು. ಆಮೇಲೆ ತುಂಬ ಚೆಸ್ ಬಗ್ಗೆ ತುಂಬ ವಿಷಯ ನಡೀತಾ ಇತ್ತಲ್ಲ. ಸೊ ಏನೇನು ನಡೆದಿತ್ತು, ಅವ್ರು ಯಾರನ್ನ ಡಿಫೀಟ್ ಮಾಡಿದ್ರು, ವರ್ಲ್ಡ್ ರೆಕಾರ್ಡ್ ಏನಾಗಿದೆ ಅಂತೆಲ್ಲ ಬರೆದ್ಬಿಟ್ಟು ಅಂಡರ್ಲೈನ್ ಮಾಡಿದೆ ನಾನು. ಸೊ ತುಂಬ ನಿಮ್ಮ ಎಸ್ಸೆಗೆ ತುಂಬ ವೇಟೇಜ್ ಕೊಡುತ್ತೆ. ನಿಮಗೆ ರೀಸೆಂಟ್ ನ್ಯೂಸ್ ಏನಾದ್ರು ಗೊತ್ತಿಲ್ಲ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್, ಏನು ಗೊತ್ತಿದೆ ಅದನ್ನು ಬರೆದು ಅಂಡರ್ಲೈನ್ ಮಾಡಿ ಅಷ್ಟೇ. ಇಷ್ಟೆಲ್ಲ ಬರೆದ್ಮೇಲೆ ಲಾಸ್ಟಲ್ಲಿ ಸೀಲ್ ಹಾಕ್ತಾರೆ, ಮುಕ್ತಾಯವಾಗಿದೆ ಅಂತ. ಇದಾದಮೇಲೆ ನೀವು ಯಾವುದೇ ಕಾರಣಕ್ಕೂ ಒಂದು ವರ್ಡ್ ಕೂಡ ಬರೆಯೋ ಹಾಗಿಲ್ಲ. ಅದಕ್ಕೆ ಸೀಲ್ ಹಾಕ್ಸೋಕ್ಕೂ ಮುಂಚೆ ನಿಮ್ಮ ಪೇಪರ್ನ ತುಂಬ ಸಲ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿ ಬರೆದಿದ್ದೀರಾ, ಅಥವಾ ನೀವು ಇನ್ನೂ ಏನಾದ್ರು ಒಂದು ಬರೀಬೇಕಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ್ಮೇಲೆ ಇವ್ಯಾಲ್ಯೂಟರ್ನ ಕರೆದ್ಬಿಟ್ಟು ಈ ಸೀಲ್ ಹಾಕ್ಸಿ. ನೀವು ಕರೆದಿಲ್ಲ ಅಂದ್ರೂ ಟೈಮ್ ಆದಮೇಲೆ ಅವರೇ ಕಿತ್ಕೊಂಡು ಹಾಕ್ತಾರೆ. ಅದಕ್ಕೆ ನೀವು ಹಾಕ್ಸ್ತೀನಿ ಅಂದರೆ ಸ್ವಲ್ಪ ಟೈಮ್ ತೊಗೊಂಡು ನೋಡಿ ಮಾಡಿ ಸೀಲ್ ಹಾಕ್ಸ್ಕೊಳ್ಳಿ ಅಷ್ಟೇ. ಇಷ್ಟು ಬರೆದ್ರೆ ನಿಮ್ಗೆ ಖಂಡಿತವಾಗ್ಲೂ ಔಟ್ ಆಫ್ ಔಟ್ ಬಂದೇ ಬರುತ್ತೆ.
ಅದಕ್ಕೆ ಇದೇ ಥರ ನಿಮಗೆ ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ಸ್ಗೆ ವಿಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಆಲ್ಸೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಈ ಥರ ಎಕ್ಸಾಮ್ ರಿಲೇಟೆಡ್ ವೀಡಿಯೋಸ್ ನಾನು ಹಾಕ್ತೀನಿ. ನಿಮಗೆ ಆ ವಿಡಿಯೋ ಮಿಸ್ ಆಗಬಾರ್ದು ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ. ಆ್ಯಂಡ್ ಈ ಪೇಪರ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಗೋ ಚೆಕ್, ಪ್ರಾಕ್ಟೀಸ್, ಆಲ್ ದಿ ವೆರಿ ಬೆಸ್ಟ್. ಒಂದು ದಿವಸ ಇದೆ ಸಾಕು ನಿಮಗೆ ಔಟ್ ಆಫ್ ವರ್ಡ್ ಸ್ಕೋರ್ ಮಾಡೋಕ್ಕಾಗೇ ಆಗುತ್ತೆ. ಆಲ್ ದಿ ಬೆಸ್ಟ್.